ನಲ್ಲಿ ಬರ್ತಾ ಇರೋರು ಖಂಡಿತ ನೀವೆಲ್ಲರೂ ಕಾಯ್ತಾ ಇದ್ದೀರಾ. ಬಿಗ್ ಬಾಸ್ ಅಲ್ಲಿ ಬೀನ್ ಬ್ಯಾಗ್ ಅಲ್ಲಿ ಕೂತು ಕೂತು ಹರಟೆ ಹೊಡೆದು ಎಲ್ಲ ಶ್ರೀಮತಿ ಮಾನಸ್ ಅವರು ಕೂಡ ಇದ್ದಾರೆ. ಹಾಗೂ ಒಂದು ಹುಡುಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೋ ಅದಕ್ಕಿಂತಲೂ ಚೆನ್ನಾಗಿ ಅಭಿನಯಿಸುವಂತಹ ನಮ್ಮೆಲ್ಲರ ಪ್ರೀತಿಯ ಸೂರಜ್ ಇದೀಗ ನಮ್ಮನ್ನ ಜಾಯಿನ್ ಆಗ್ತಿದ್ದಾರೆ. ಹಾಗೂ ಕುಂದಾಪುರದ ವೆರಿ ಟ್ಯಾಲೆಂಟೆಡ್ ಹುಡುಗ ಸೂರ್ಯ. ಹಾಗಾಗಿ 4 ಜನರು ಇದೀಗ ನಿಮ್ಮೆಲ್ಲರನ್ನ ಸಂಗೀತ ಸುಧೆಯಲ್ಲಿ ಅವ್ರು ಕರ್ಕೊಂಡೋದ್ರು, ಹಾಸ್ಯ ಸುಧೆಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ನಮ್ಮ ತುಕಾಲಿ ಸಂತೋರು ಹಾಗೂ ಅವರ ತಂಡ ಕಾಯ್ತಾ ಇದೆ. ರೆಡಿನಾ? ಬರ್ಲಿ ಒಮ್ಮೆ ಜೋರಾದ ಚಪ್ಪಾಳೆ ನಮ್ಮ ತುಕಾಲಿ ಸಂತು ಅಂಡ್ ಟೀಮ್ ಅವ್ರಿಗೆ. ಲೈಟ್ಸ್ ಆಫ್ ಪ್ಲೀಸ್, ಲೈಟ್ಸ್. ಚೆಕ್ 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 ಚೆಕ್. ಲೈಟ್ಸ್ ಆಫ್ ಮಾಡಿ ಪ್ಲೀಸ್. ಲೈಟ್ಸ್ ಆಫ್. ಚೆಕ್ ಚೆಕ್ ಚೆಕ್. ಎಲ್ರಿಗೂ ನಮಸ್ಕಾರ. ಹೆಂಗಿದ್ದೀರಾ? ನಿಜವಾಗ್ಲೂ ಎಷ್ಟೊತ್ತಿಗೆ ನಿಮ್ ನೋಡ್ತೀನೋ ಮಾತಾಡ್ತೀನೋ ಅನ್ನೋ ಒಂದು ತವಕ ಹೆಚ್ಚಾಗ್ಬಿಟ್ಟಿತ್ತು. ಭಾರಿ ಖುಷಿ ಆಯ್ತೈತೆ ಸರ್. ಥ್ಯಾಂಕ್ ಯು ಸರ್. ಎಲ್ಲ ಕ್ರೆಡಿಟು ನಮ್ಮ ಜನಾರ್ದನ್ ರೆಡ್ಡಿ ಸರ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕರೆಸಿಲ್ಲ ಅಂದಿದ್ರೆ ಭಾರಿ ನಾನು ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ. ಇಲ್ಲಿರೋರೆಲ್ಲ ನಮ್ಮ ಮನೆಯವರು. ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಎಲ್ರು ಊಟ ಮಾಡಿದ್ರಾ? ಕಾಫಿ ಕುಡಿದ್ರಾ? ಕುಡ್ದಿದ್ರಾ ಇಲ್ವಾ? ನನ್ನೇ ಕೊಡಿ ಅಂತ ಕೇಳ್ತಾ ಇದ್ದೀರಾ? ದೇವ್ರನ್ನ ಇಷ್ಟೊತ್ನಲ್ಲಿ ನಂಗೆ ಕಾಯಿಸ್ಕೊಂಬಂದು ಕೊಡಕ್ಕಾಗಲ್ಲ, ಬೇಜಾರಾಗ್ಬಿಡಿ. ಎಲ್ಲ ಆರಾಮಾಗಿರಿ. ನಿಮ್ಮೆಲ್ರಿಗೂ ನಾನು ಕಾರ್ ತಂದಿರೋದು ಗೊತ್ತಲ್ವಾ? ಕಾರ್ ತಗೊಂಡಿರೋದಕ್ಕೆ ಎಷ್ಟು ಸಾವಿರ ರೂಪಾಯಿ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಗೊತ್ತಾ? ಇಲ್ಲೆಲ್ಲ ನಿಜವಾಗ್ಲೂ ನಿಮ್ಮೆಲ್ರಿಗೂ ನಾನು ಏನಾದರೂ ಒಂದು ಸ್ವೀಟ್ ತರಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ನನ್ನ ಹೆಂಡತಿ ನಾನು ಏನಾದರೂ ತಗೊಂಡೋಗ್ವಾಗಲೇ ಮರ್ತ್ಕೊಂಡ್ಬಿಡ್ತಾಳೆ. ಅಂದರೆ ಅವಳಿಗೊಂದು ಸ್ವಲ್ಪ ಮರು ಜಾಸ್ತಿ. ನನ್ನ ಕಂಡ್ರೆ ಒಂದು ಸ್ವಲ್ಪ ಭಯ ಕಣ್ರಿ ಅವಳಿಗೆ, ಭಯ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಸರ್, ನನ್ನ ಹೆಂಡ್ತಿನ ಎಷ್ಟು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಸರ್, ಸುಮ್ಮನೆ ನಾನು ಮನೆಗೆ ಹೋಗ್ಬಿಟ್ರೆ ಸಾಕು ಸರ್, ಗಡ 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 ಅಂತ ನಡುಕ್ತಾಳೆ ಸರ್. ಮೊನ್ನೆ ಒಂದು ಅನ್ನ ಎಲ್ಲ ಊಟ ಮಾಡಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಪಾತ್ರೆ ಬಿದ್ದಿದ್ದು. ಏಯ್, ಪಾತ್ರೆ ಎಷ್ಟೊಂದು ಬೀದಿಗೆ ಹಾಕಿದೆಯಲ್ಲ, ತಿಕ್ಕದಲ್ವಾ ಅಂತ ಅಂದೆ. ಅಯ್ಯೋ ರೀ, ತಪ್ಪಾಗ್ಬಿಡ್ತು ರೀ, ನಿಮ್ದು ಅಮ್ಮಯ್ಯ ಅಂತೀನ್ರಿ, ಇನ್ನೊಂದ್ಸರಿ ಈ ಥರ ಮಾಡಲ್ಲ ಅಂತ ಪಟ್ಟಂತ ಉಜ್ಜ ಹಾಕ್ಬಿಟ್ಲು. ಸಿಕ್ಕಾಬಿಟ್ಟ ಭಯ ಅವಳಿಗೆ. ಆಮೇಲೆ ಹಿಂಗೆ ಮಾತಾಡ್ತಾ ಇದ್ಲು, ಎತ್ತೊಂದು ರಪ್ಪ ಅಂತ ಬುಟ್ಟೆ ನೋಡಿ ಬುಂಡಿಗೆ.
ಏನವಳು ಏ ನಾನಂದ್ರೆ ಸಿಕ್ಕಾಪಟ್ಟೆ ಭಯ ಅವಳಿಗೆ. ಸರ್ ನನ್ನ ಹೆಂಡತಿ ಸುಮ್ಮನೆ ನಾನು ನೋಡಿದ್ರು ಸಾಕು ಸರ್, ತಲೆ ಬಗ್ಗಿಸ್ಕೊಂಡು ಹೊಂಟೋಗ್ಬಿಡ್ತಾಳೆ ಹಂಗೆ. ಆಮೇಲೆ ಏಯ್ ಥೂ, ಈ ಥರ ಧ್ವನಿನೇ ನಂಗೆ ಕೇಳಕ್ಕಾಗಲ್ಲ. ಮಕ್ಕಳು ಬಿಡ್ಬೇಕು ಅನ್ನಿಸ್ತದೆ ಈ ಥರ ಧ್ವನಿ ಕೇಳಿದ್ರೆ. ಹ್ಮ್ ಆಗದೇ ಇಲ್ಲ. ಹ್ಮ್ ಇದು ಯಾವ್ದಿದು ಹೂ ಅಂತದೆ? ಯಾರಪ್ಪ ಅದು ಹೂ ಅಂತಿರೋದು? ಯಾರು ಬಂದ್ರು? ಅದೇನೋ ತಲೆಗೆ ಏನಿಲ್ಲ ಕಣೆ, ನನ್ನ ಹೆಂಡತಿಗೆ ತಲೆನೋವು ಬಂದಾಗ ನಾನೇ ಎಣ್ಣೆ ಒತ್ತುತ್ತಾ ಇದ್ದೆ ಅಂದೆ. ಅದೇನೋ ಪಾತ್ರೆ ಒಂದ್ ರಾಶಿ. ಇಲ್ಲ, ನನ್ನ ಹೆಂಡತಿ ಬರೋತಿ ನಾನೇ ಪಾತ್ರೆ ತೊಳೆದು ಇಡ್ತಾ ಇದ್ದೆ ಅಂದೆ ಅಲ್ವೇನ್ರ? ಅದೇನೋ ಎದ್ರಿಕೊಂಡು ನಡುಗ್ ಬಿಡ್ತಾಳೆ ಅಂತೆಲ್ಲ ಕೇಳ್ದಂಗಾಯ್ತು. ಇಲ್ಲ ಇಲ್ಲ ಇಲ್ಲ, ನೀನು ಬಂದ ಮೇಲೆ ನಾನು ಎದ್ರಕೊಂಡು ನಡುಗ್ತಾ ಇದ್ದೆ ಅಂತ ಹೇಳ್ದೆ. ನಿಜವಾಗ್ಲೂ ಹಿಂಗೆ ಹೇಳಿದ್ನಾ? ನೋಡಿಲ್ಲ. ಆಹಾ ಆಹಾ, ನನ್ಗೆ ಮೊದ್ಲಿಂದನೂ ಡೌಟ್ ಇತ್ತು ನೀವೆಲ್ಲ ನನ್ನ ಹೆಂಡತಿ ಕಡೆ ಇರುವಂತವ. ಏ ನಾಯಿ, ಒಂದನ್ನಾದ್ರೂ ನಿನ್ ಜೀವನದಲ್ಲಿ ನಿಜ ಹೇಳಿದ್ಯಾ ನೀನು ಯಾವತ್ತಾದ್ರೂ? ಏನ್ ನಿಜ ಹೇಳ್ಬೇಕಾಗಿತ್ತು? ಏನ್ ನಿಜ ಹೇಳಿದ್ಯಾ ಹೇಳು? ಬರ್ರೀ ಸುಳ್ಳು, ಬರ್ರೀ ಬಿಲ್ಡಪ್ ಇದೇ ಆಯ್ತಲ್ಲ ನಿಂದು. ಏಯ್, ಏನು ನಾನ್ ಹೇಳ್ದೆ ಏನಂತ? ನನ್ನ ಹಬ್ಬನ್ನೇ ಖರ್ಚಿ ಅಂತ. ಸಾರ್, ನಿಮ್ ಟೀಮರು ಕೇಳಲಿಲ್ಲ ಸರ್, ಬರೋದಾದ್ರೆ ದಂಪತಿ ಸಮೇತವಾಗಿ ಬನ್ನಿ ಅಂದ್ರು. ಇಲ್ಲಿ ನೋಡಿ, ಇಲ್ಲಿ ಆನೆಗುಂದಿ ಉತ್ಸವದಲ್ಲಿ ಮರ್ಯಾದೆ ತೆಗಿಯಕ್ ಬಂದಿದೀಯಾ? ಅಲ್ಲಿಗೆ ಅರ್ಥ ಮಾಡ್ಕೋ, ನಿನ್ ಬುದ್ಧಿ ನನ್ನ ಒಬ್ಳಿಗೆ ಅಲ್ಲ ಎಲ್ರಿಗೂ ಗೊತ್ತು. ನನ್ನನ್ನು ಬಿಟ್ಟು ಬಂದು ಇವ್ನು ಯಾರ್ಯಾರಿಗೆ ಲೈನ್ ಹೊಡಿತಾನೋ ಅಂತ ನನ್ನನ್ನು ಕರ್ಸಿರೋದು. ಸದ್ದು ಇದೇನ್ ಸರ್ ರಿವರ್ಸ್ ಆಯ್ತಾ ಕೂತದೆ. ಅದಕ್ಕೆ ಹೇಳೋದು ಸ್ವತಂತ್ರವಾಗಿ ಬರ್ಬೇಕು ಅಂತ. ಆದ್ರೂ ನಮ್ಮ ಆರ್ಗನೈಸರ್ ಬಿಡಲ್ಲ, ಬಂದ್ರೆ ದಂಪತಿ ಸಮೇತವಾಗಿ ಬನ್ನಿ ಅಂತ ಕಾರ್ಡ್ ಕೊಡ್ತಾರೆ. ಏನೋ ಒಂಚೂರು ಜಾಸ್ತಿ ಪೇಮೆಂಟ್ ಸಿಗುತ್ತಲ್ಲ, ದುರಾಸೆಗೆ ಒಪ್ಕೊಂಡ್ಬಿಟ್ಟು ಹಿಂಗೆ ಮರ್ಯಾದೆ ಕಳ್ಕೋಬೇಕಾಯ್ತದೆ. ಏಯ್, ಏನು ನೀನು ಹೇಳ್ತಾ ಇದ್ದೆ ಏನು ರೀ, ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ, ನಂಗೇನು ಕೊಡ್ಸಲ್ಲ, ನೀವು ಹಂಗೆ ನೀವು ಕಂಜೂಸು, ಕಾರ್ ತಗೊಂಡು ₹1 ಜಾಮೂನ್ ಕೊಡ್ಸಿದ್ಯಾ ಅಂತ ಮರ್ಯಾದೆ ತೆಗಿತಾ ಇದ್ದೆ ಅಲ್ವಾ? ನಿಜ. ಏಯ್, ಇವತ್ತು ಹೇಳ್ತಾ ಇದೀನಿ ಕೇಳ್ಕೊ, ಬರ್ಕೋ, ನೀನ್ ಹಣೆ ಮೇಲೆ ಬರ್ಕೋ, ಏನ್ ಬೇಕು ಕೇಳು. ಈ ಆನೆ ಗುಂದಿನಲ್ಲಿ ನಾನು ಏನ್ ಬೇಕಾದ್ರೂ ಈಡೇರಿಸ್ತೀನಿ. ಯಾಕೆ ಗೊತ್ತಾ? ಇಲ್ಲಿರೋರೆಲ್ಲ ನಮ್ಮನೆಯವರು. ಅಲ್ಲಿ ನೋಡಿಲಿ, ನಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ, ಅವ್ವ 3 ವರ್ಷದಿಂದಾನೇ ಈಡೇರ್ಸಿಲ್ಲ. ನೀನ್ ಇಷ್ಟು ಜನ ಮುಂದೆ ಈಡೇರ್ಸ್ತಿ ಅಂತ ನಾನು ಹೆಂಗ್ ನಂಬ್ಲಿ? ಅಮ್ಮ, ಏನು ಈ ಸ್ಟೇಜ್ ಮೇಲೆ ನಾವು ನಿಂತಿರೋದು ಸಾಮಾನ್ಯವಾದ ವೇದಿಕೆ ಅಲ್ಲ. ನಮ್ಮ ಗಣಿ ದಣಿ ಜನಾರ್ದನ್ ರೆಡ್ಡಿ ಅಣ್ಣನ ವೇದಿಕೆ ಮೇಲೆ ನಿಂತಿರೋದು. ಸಾಮಾನ್ಯವಾದ ವೇದಿಕೆ ಅಲ್ಲ. ನಿಂಗೇನ್ ಬೇಕು ಕೇಳು, ಈ ಗಂಟೆಲೆ ಈಡೇರಿಸ್ತೀನಿ. ಕೇಳು ಕೇಳು. ಹೆಂಗೋ ನಂಬ್ಲಿ? ನಾನ್ ನಂಬಲ್ಲ ನಿನ್ನ. 3 ವರ್ಷದಿಂದಾನೇ ನಂಬಿಲ್ಲ. ಹಿಂಗ ಅಂದ ನಡ್ಕೆ ನಂಬಿಡ್ತೀನಿ ನಾನು. ನಂಬಲ್ವಾ? ನಂಬಲ್ಲ. ನಮ್ ಜನಾರ್ದನ್ ರೆಡ್ಡಿ ಅಣ್ಣನೇ ಸಾಕ್ಷಿ. ಅಣ್ಣ, ನಿಮ್ಮ ಮೇಲೆ ಆಣೆಗ್ಲುವೆ, ನಾನು ಹೆಂಡತಿ ಕೇಳಿದ್ದೆಲ್ಲ ಈಡೇರಿಸ್ತೀನಿ. ಆಗ್ಬೋದಾ? ಕೇಳು ನನ್ನ. ಸರ್, ಈಗಲೇ ಹೇಳ್ತಾ ಇದ್ದೀನಿ ಸರ್, ಈ ಆಣೆಗೂ ನನಗೂ ಸಂಬಂಧ ಇಲ್ಲ. ಹಿಡ್ಕೊಂಡ್ ಹೊಡೆಯೋದಾರೆ ಇವ್ನು ಒಬ್ಬಂಗ್ ಹೊಡೀರಿ. ದಯವಿಟ್ಟು ನನ್ನ ಮನೆಗೆ ಕಳಿಸ್ಕೊಡಿ. ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಗಂಡಂಗೇನಾದ್ರು ಆದ್ರೆ ಅಯ್ಯೋ ಪಾಪ ಅನ್ನೋ ಕಾಲದಲ್ಲಿ ಸಾರ್ ಹಿಡ್ಕೊಂಡ್ ಹೊಡೀರಿ ಅಂತ ಹೇಳ್ತಾವಳು. ನಾನ್ ಹೇಳಿದ್ನ ನಿನ್ಗೆ ಆಣೆ ಮಾಡ್ಗೋ ಅಂತ ನಾನು ಹೇಳಿದ್ನ. ನೀನ್ ಅದ್ ಹೆಂಗ್ ನಂಬಿಕೆ ಇಟ್ಟಿದ್ದೀನಿ? ಪವರು. ಯಾರ್ ಪವರು? ಯಾರ್ದು? ಗಣಿ ದಣಿ ಪವರು. ಅಣ್ಣ ಎದುರುಗಡೆ ಕುಂತಿರುವಾಗ ನಮ್ಗೆ ಯಾಕ ಕಷ್ಟ? ಏಯ್, ನಂತ ಇಲ್ಲ ಅಂದ್ರು ನಮ್ಮ ಅಣ್ಣನ ಹತ್ರ ಸಾಲ ಇಸ್ಕೊಂಡಾರು ಈಡೇರಿಸ್ತೀನಿ. ಕೇಳು, ನೀನ್ ಜೀವನೆಲ್ಲ ಸಾಲ ಇಳಿಸ್ಕೊಳ್ಳೋದೇ ಆಯ್ತಲ್ಲ, ನೀನ್ ಹಂಗಾರು ತೀರಿಸ್ತೀಯ ಅಂತ ಗೊತ್ತು. ಅದಕ್ಕೆ ನಿನ್ಗೆ ಆಗ್ದಿದ್ನ ಕೇಳ್ತೀನಿ ನಾನು. ಕೇಳು, ತಲೆ ಕೆಡ್ಕೋಬೇಡ. ಕೇಳ, ಟೆನ್ಷನ್ ತಗೋಬೇಡ. ಕೇಳು. ಕೇಳ್ತೀನಿ, ನಿಜವಾಗ್ಲೂ ಕೇಳ್ಬಿಡ್ತೀನಿ ಈಗ. ಕೇಳು. ಸರಿ, ನಾನು ಎತ್ಕೊಳಪ್ಪ ಸಾಕು. ಏನ ಎತ್ಕೋ. ಅಲ್ಲ ಸರ್, ಯಾವನಾದ್ರೂ ರೋಲರ್ನ ಲಿಫ್ಟ್ ಮಾಡಕ್ ಆಯ್ತದ ಸರ್? ಎತ್ಕೊಳಕೇನು 5 kg ಅವಳ? 1.5 ಕ್ವಿಂಟಲ್ ಅವಳ ಎತ್ಕೊಂಡ್ರೆ ಅಲ್ಲೇ ಬಿದ್ದೋಗ್ಬಿಡಲ್ವಾ? ಲೇ ನಾಯಿ, ನಾನ್ ರೋಲರ್ ತರ ಇದೀನಿ, ಇವನೇನ್ ಎಕ್ಸೆಲ್ ಸೂಪರ್ ತರ ಅವ್ನು. ಇವನು ಬುಲ್ಡೋಜರ್ ತರ ತಾನೇ ಇರೋದು. 3 ಅಡಿ ಹೊಟ್ಟೆ ಮುಂದಕ್ಕೆ ಬರ್ಸ್ಕೊಂಡು ಅವನೇ ಇವ್ನು ನನ್ಗೆ ಹೇಳ್ತಾವನೆ. ಏನು? ಓ ಸರ್, ಆಲ್ರೆಡಿ ಅಲ್ಲೆಲ್ಲ ದೊಣ್ಣೆ ಕಾಣಿಸ್ತಾವೆ. ನಾನಂತೂ ಬರಲ್ಲ ಸಂತು. ಆಣೆ ಮಡಗಿರೋ ನೀನು, ಒಡಸ್ಕೊಳ್ಳೋನ್ ಸಾಯ ನೀನು. ಸರ್, ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಸರ್. ನಾನು ಹೆಂಡ್ತಿನ ಮಧ್ಯ ಸ್ಟೇಜ್ಗೆ ಎಸ್ಬಿಡ್ತೀನಿ ಎತ್ತಿ. ಆಶೀರ್ವಾದ ಮಾಡಿ ಅಮ್ಮ, ಆಶೀರ್ವಾದ ಮಾಡಿ. ಕೊಟ್ರ ಜೋಸು
ಕೊಡಿ ಕೊಡಿ ಹಿಡ್ಕ ಅಯ್ಯ ಸರ್ ನಾವು ಎಂತೆಂಥದ್ದು ಎತ್ತಿ ಎಸ್ತಿಲ್ಲ ಇವಳೆ ಅವಳು ಲೆಕ್ಕ ಹಿಡ್ಕೊ ಇಲ್ಲಿ. ಅದು ತಟ್ಟೆ ಮುಂದೆ 3 ಮುದ್ದೆ ಎಲ್ಲ ತಿಂದ್ಬಿಟ್ಟು ಎಸ್ದು ಬಿಡಂಗೆ. ನೋಡಿ ನೋಡಿ ಈಗ ಯಾರ ಪವರ್ ಏನು ಅಂತ ಗೊತ್ತಾಯ್ತದೆ. ಅವ್ನು ಯಾರೋ ಲೈಟ್ ಬಿಡ್ತಾವಲ್ಲ ಆ ಕಡೆಗೆ ಹೋಗಪ್ಪ, ಅಲ್ಲಿಗೆ ಎಸ್ದು ಬಿಡ್ತೀನಿ. ಹಾ ಆ ಕಡೆಗೆ ಹೋಗೋ ಹಿಡ್ಕ. ನೀನ್ ಈ ಬಿಲ್ಡಪ್ಗೆ ನಾನು ಹೊಡೆಯೋದು ನಿನಗೆ. ನಾನಿಲ್ಲಿ ಅಂಜನಾದ್ರಿ ಬೆಟ್ಟ ಎತ್ತ ಕೇಳಲಿಲ್ಲ, ನನ್ನ ಎತ್ತು ಅಂತ ಹೇಳಿದ್ದು. ಬಹುಶಃ ಅಂಜನಾದ್ರಿ ಬೆಟ್ಟ ಎತ್ಬೋದು, ನಿನ್ನೆತ್ತಕ್ಕಾಗಲ್ಲ ಕಡೆ. ಸರ್ ಇವಳು ಯಾಕೋ ಓವರ್ ಡ್ರಾಮಾ ಮಾಡ್ತಾವಳೆ ಸರ್. ಬೇರೆ ವೇದಿಕೆಯಲ್ಲಿ ಎತ್ತದಾಗ ಸೈ ಎತ್ಬಿಡ್ತಾ ಇದ್ಲು. ಈಗ ನೋಡಿದ್ರೆ ತಿಂದಿದ್ದೆಲ್ಲೂ ಅರಗಿಸ್ಕೊಳ್ದಾಗ ಹಿಂಗೆ ಸ್ಟೇಜ್ಗೆ ಗಮ್ ಹಾಕೊಂಡು ಅಂಟಿಸ್ಕೊಂಡಾಗ ನಿಂತ್ಕೊಂಡವಳೆ. ಲೇ ಏನು 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 ಹಿಡ್ಕೊ ಹಿಡ್ಕೊ ಲೇ ಕೊಡ್ರಪ್ಪ ಜೋಸಾ. ಅವ್ರು ಜೋಶ್ ಕೊಟ್ಬಿಟ್ರೆ ನಿನ್ಗಿರ್ಬೇಕಲ್ಲ ಆ ಜೋಶು. ಸಾರ್ ನಿಮ್ಮ ಮೇಲೆ ಆಣೆ ಮಾಡಿದ್ದೀನಿ, ಬೇಸರ ಮಾಡ ದೇವರೇನಾಗ್ಲೂ ಈಡೇರಿಸ್ತೀನಿ ಸಾರ್. ಸಾರ್ ನೀವೇನು ಬೇಜಾರು ಮಾಡ್ಕೊಬೇಡಿ, ಅಣ್ಣನ ಮೇಲೆ ಆಣೆ ಮಾಡಿದ್ದೀನಿ ಅಂತ ಯಾರು ಕೋಪಿಸ್ಕೋಬೇಡಿ, ಈಡೇರಿಸ್ತೀನಿ. ಏಯ್ ಏನು ಇಷ್ಟೊಂದು ಮೆರಿತಾ ಇದೆಯಲ್ಲ, ನಿಂಗೆ ತಾಕತ್ತಿದ್ರೆ ನನ್ನ ಎತ್ಕೊಂಡು ನೋಡೋಣ. ಈಗಿರೋದು ನಾನ್ ಎತ್ತಿದ್ರೆ ಏನ್ ಕೊಡ್ತೀಯ? ಮತ್ ನಾನ್ ನಿನ್ನ ಎತ್ತದಾದ್ರೆ ನೀನ್ ನನ್ನ ಆಸೆ ಏನು ಈಡೇರಿಸ್ದಂಗ ಇಲ್ಲ. ಲೇ ಈಡೇರ್ತೀನಿ ಪಾಟಿ ಎತ್ಕಳೆ, ಆಮೇಲೆ ನೋಡೋಣ. ನಾನು ಇನ್ನೊಂದ್ ಕೇಳ್ತೀನಿ, ಅದು ಈಡೇರಿಸ್ಬೇಕು. ಹೋಗ್ಲಿ ಆಯ್ತು ಕಂತ ಎತ್ಕೋ, ಇದೇ ಮಾತು ಎತ್ಕೋ ಇದೇ ಮಾತು. ಯಾರು ಕೂಗ್ಬೇಡಿ, ಎತ್ತಿ ಎತ್ಬಿಟ್ಟಾಳ ಆಮೇಲೆ. ಯಾಕೆ ನಾನು ಎತ್ತುತ್ತೀನಿ ಅಂತ ತಾನೇ ಅಂದಿದ್ದು. ನೀನ್ ಇದೇನಿದು ಬಕ್ಕಂಡೆಲ್ಲ ನಿಂತ್ಕೊಳ್ತಾ ಇರೋದು? ನಾನು ಬಕ್ಕಂಡವ್ರು ನಿಂತ್ಕೊತೀನಿ, ಕುಂತ್ಕೊಳ್ತೀನಿ, ಎತ್ತದ್ ಕಲ್ತ್ಕೊ ಅಷ್ಟೇ. ನೀನು ನಿಂತ್ಕ. ಜಾಸ್ತಿ ಆಯ್ತು, ಕಾರ್ಯಕ್ರಮಕ್ಕೆ ಬರಬೇಡ ಅಂದ್ರೂ ಬಂದ್ಬಿಡ್ತಾಳೆ ನಾಯಿ ಬಾಲದ ಜೊತೆ. ಹೌದಾ? ಹೌದು ಅಣ್ಣ, ನನ್ನ ಹೆಂಡ್ತಿ ಎತ್ತಿದ್ಲು ಅನ್ಕೊಂಡ್ರ ನನ್ನ ಹೆಂಡ್ತಿ ಯಾರ ಮುಂದೆನೂ ಸೋಲ್ಬಾರ್ದು ಅಂತ ನಾನೇ ನೆಗದೆ ಅಷ್ಟೇ. ಯಾಕೇಳಿ? ನೆಗದಿದ್ಕೆ 150 kg ಬಂದ. ಇನ್ ನೆಗಿಲಿಲ್ಲ ಅಂದ್ರೆ ಇನ್ ಎಷ್ಟು ಕ್ವಿಂಟಲ್ ಇರ್ಬೋದು ಸಂತು ನೀನು? ಆನೆಗುಂದಿ ಉತ್ಸವದಲ್ಲಿ ಹೆಣ್ಮಕ್ಳು ಗೆಲ್ಬೇಕು ಅಲ್ವಾ? ಇಲ್ಲಿ ನಮ್ಮ SI ಮೇಡಮ್ ಅದಕ್ಕೆ ಲೇ ಮತ್ತೆ ಇರ್ಲಿ ಮೇಡಮ್, ಥ್ಯಾಂಕ್ ಯು ಸರ್. ಮೇಡಮ್ ಸಾರಿ, SP ಮೇಡಮ್, ಥ್ಯಾಂಕ್ ಯು ಮೇಡಮ್. ಇಂಗ್ಲೀಷಲ್ಲಿ ಸ್ವಲ್ಪ ವೀಕ್ ನಾವು, ಹಂಗಾಗಿ ಗೊತ್ತಾಗಿಲ್ಲ, ಸಾರಿ ಮೇಡಮ್. ಲೇ ಅಣ್ಣನ ಮೇಲೆ ಆಣೆ ಮಾಡ್ಕಿದ್ದೀನಿ, ಜೊತೆಲಿ SP ಮೇಡಮ್ ಅವ್ರೆ, ಅಲ್ಲಿ ಅಕ್ಕ ಬೇರೆ ಕುಂತೈತೆ, ಮರ್ಯಾದೆ ಹೋಯ್ತದೆ. ಒಂದೇ ಒಂದ್ಸರಿ ನೆಗೆದ್ಬಿಡೆ. ನೆಗಿತೀನಿ, ಮತ್ತೆ ನಾನು ಇನ್ನೊಂದು ಆಸೆ ಈಡೇರಿಸ್ತೀಯಾ? ಈಡೇರಿಸ್ತೀನಿ, ನೆಗೆದ್ಬಿಡೆ. ಸರಿ ಆಯ್ತು, ಬಾ. ಇಲ್ಲಿ SP ಮೇಡಮ್ ಎಲ್ಲೋದ್ರು? ಲೇ ನಾಯಿ, ಇಷ್ಟೊಂದು ಡೌ ಮಾಡ್ಬಿಡವ. ಅವ್ರು ಈ ಕಡೆ ಕೂತಾರ, ಈ ಕಡೆ ಬಂದು ಒಂದೇ ಸರಿ ಎತ್ತಿದ ಕಣ್ಣೆ ಮಂಜಾಗೋಗ್ಬಿಟ್ವಲ್ಲಣ್ಣ. ಅಯ್ಯಪ್ಪ. ಆಯ್ತು, ನಾನು ಇನ್ನೊಂದು ಆಸೆ ಕೇಳ್ತೀನಿ, ಈಡೇರಿಸು. ನಾನೇನೋ ಪಾಪ ಹೋಗ್ಲಿ, ಏನೋ ಒಂದು ಊಟ ಗೀಟ ಕೇಳೋಣ ಅನ್ಕೊಂಡಿದ್ದೆ, ನಿಂದ ಅತಿ ಆಯ್ತು. ಕೇಳು ನನ್ಗೆ ಸಂತು ಮುಂಗಾರು ಮಳೆ ಪಿಕ್ಚರ್ ನೋಡ್ದಾಗ್ಲಿಂದ ಇನ್ನೊಂದ್ಸರಿ ನೋಡ್ಬೇಕು ಅನಿಸ್ತೈತಾ? ಇಲ್ಲ, ಮತ್ತೆ ಪೂಜಾ ಗಾಂಧಿ ತರ ನೀನ್ ಎದೆ ಮೇಲೆ ನಡಿಬೇಕು ಅಂತ ಆಸೆ. ಪೂಜಾ ಗಾಂಧಿ ತರ? ಅಣ್ಣ, ಯಾವ ಆಂಗಲ್ ಇಂದ ಇವಳು ಪೂಜಾ ಗಾಂಧಿ ತರ ಕಾಣ್ತಾವಳಣ್ಣ? ಬಾಂಡ್ಲಿಲಿ ತರದು ಉರ್ದಿರೋ ಹಂದಿ ತರ ಅವಳೆ, ಇವಳು ಪೂಜಾ ಗಾಂಧಿ ಅಂತ. ಅದು ಆಸೆ ಇರ್ಬೇಕು, ದುರಾಸೆ ಇರಬಾರ್ದು ಮನುಷ್ಯನಿಗೆ. ಲೇ ನಾಯಿ, ನಾನು ತರ್ದು ಹುರ್ದಿರೋ ಹಂದಿ ತರನೇ ಇದೀನಿ. ನೀನ್ ಹೆಂಗಿದ್ಯಾ ಗೊತ್ತಾ? ತರ್ದು ಹುರಿಯಕ್ಕೆ ಇಟ್ಟಿರೋ ಬಾಂಡ್ಲಿ ಇದ್ದಂಗ ಅವನೇ. ಇವನ್ನ ನಾನ್ ಗಣೇಶ್ ಸರ್ ಅನ್ಕತಾ ಇಲ್ವಾ? ನನ್ನ ಅನ್ಕೊಳಕ್ಕೆ ನಿನ್ಗೆ? ಹ್ಞೂ ಕಣೆ, ಆ ವಾಸೆ ಈ ವಾಸೆ ಅನ್ಬಿಟ್ಟು ನನ್ನ ಬಾಳಿಗೆ ಬೆಂಕಿನ ಇಟ್ಬಿಡ್ತೀಯ ಬೇಕಾರೆ ನೀನು ಕಡ್ದು ಬಿಡ್ತೀನಿ ನಂಗೆ. ಹೋಗ್ ಸಾಕು, ಹೋಗ್ ನಿಂದು. ಮತ್ತೆ ಆಸೆ ನಂದು? ಆಸೆ ಬೇಕೇನ್ರಪ್ಪ ಇವಳು ಆಸೆ?
ನೋಡ್ ಅವ್ರಿಗೂ ಗೊತ್ತಾಯ್ತು, ಎಲ್ಲಿ ನೀನ್ ನಡ್ಕೊಂಡು ಹೋಗ್ಬಿಟ್ರೆ ರೋಡ್ ರೋಲರ್ ನಡ್ಕೊಂಡು ಹೋದಾಗ ಡಾಂಬರ್ ಸಿಗುತ್ತಲ್ಲಣ್ಣ, ಅಡಿಲಿ ಹಂಗ ಆಗ್ಬಿಡ್ತಾರೆ ಅಂತ ಭಯ ಸ್ಟಾರ್ಟ್ ಆಗೈತಲ್ವಾ? ಹಾ ನೋಡು, ಅದು ನನ್ನ ಅಭಿಮಾನಿಗಳು. ಆದ್ರೂ ಬಿಡಲ್ಲ, ಮನೆಗ್ ಬಂದಾಗಲಾರು ಆ ಕೆಲಸ ಮಾಡೇ ಮಾಡ್ತೀನಿ ಬಾ. ಹಾ ಮಾಡ್ತೀಯ 3 ಮುದ್ದೆ ಮಾಡಿಕ್ಕಿದೀನಿ, ತಿನ್ನೋಗು. ಅಲ್ಲ ಭಾರಿ ಕಷ್ಟ ಭಾರಿ ಕಷ್ಟ ಅಣ್ಣ. ನಿಮ್ಮೇಲೆ ಆಣೆ ಮಡಗಿದ್ಕೆ ಆಸೆ ಈಡೇರ್ತಾನೆ. ಸಾರಿ ಅಣ್ಣ. ಅಣ್ಣ ನಿಮ್ಮ ಆಶೀರ್ವಾದ ಬೇಕಣ್ಣ. ಬರ್ಲಿ ಒಂದ್ ಜೋರ ಚಪ್ಪಾಳೆ. ಹಾ ನಾನು ಬಂದ್ ವಿಷಯನೇ ಮರ್ತ್ಬಿಟ್ಟೆ, ನನ್ನ ಹೆಂಡತಿ ಬದಲಲ್ಲಿ ಎಲ್ಲ ಮರ್ತೇ ಹೋಗ್ಬಿಡ್ತು. ಅಣ್ಣ ಈ KGF ಸಿನಿಮಾ ನೋಡಿದ್ದೀರಣ್ಣ? ಅದು 1, 2 ಬಂದೈತೆ, 3 ರೆಡಿ ಆಯ್ತೈತೆ. ಈಗ ಭಾಗ 14 ನಾನೇ ತೆಗಿತಾ ಇದ್ದೀನಿ. KGF ಭಾಗ 14 ಸಿನಿಮಾ ಡೈರೆಕ್ಟರ್ ನಾನೇ. ಅವರು ಪ್ರಶಾಂತ್ ನೀಲು, ನಾನು ಹಳದಿ ನೀಲು. ಹಾ ನೀವು ಬೇಕಾದ್ರೆ ಯಾರಾದ್ರೂ ಬಂದು ಆಡಿಷನ್ಗೆ ಭಾಗವಹಿಸ್ಬೋದು. ಯಾರಾದ್ರೂ ಆಕ್ಟಿಂಗ್ ಮಾಡಕ್ ಇಂಟ್ರೆಸ್ಟ್ ಆಯ್ತಾ? ಆಹಾ ತುಂಬಾ ಜನ ಕಲಾವಿದ್ರೆ ಅವ್ರೆ. ಇರ್ಲಿ ನಮ್ಮಲ್ಲಿ ಒಂದಷ್ಟು ಜನ ಬೆಂಗಳೂರಿಂದ ಆಡಿಷನ್ಗೆ ಬಂದವ್ರೆ ನೋಡೋಣ ಅವ್ರು ಏನ್ ಮಾಡ್ತಾರೆ ಅಂತ. ಬರ್ಲಿ ಒಂದು ಮ್ಯೂಸಿಕ್ಕು. ವಾರ ಗಣ್ಣ ವಯ್ಯಾರಿ ನಾನು, ಸುರ ಮೊರ ಸಿಂಗಾರಿ ನಾನು, ಸಿರ ಉಂಟ ನೀರೆಯು ನಾನು, ನಾರಿ ಪಟ್ಟ ನಂದನೆ ಇನ್ನು, ಹಂಗೈತಾಳಕ್ಕೆ ನನ್ನ ಬಳಸತ್ತಿದು ಚೆನ್ನ, ಬಲು ಬಿಂಕದ ನಡೆ ನನ್ನದು. ಹಾಯ್ ಬಾಯ್ಸ್. ಓ ಮೈ ಗಾಡ್, ಇಲ್ಲಿ ಫುಲ್ ಬಾಯ್ಸ್ ಇದ್ದಾರೆ. ಐ ಲೈಕ್ ಬಾಯ್ಸ್. ಇಲ್ಲಿ ಆಡಿಷನ್ ಎಲ್ಲಿ ನಡೀತಿದೆ ಅಣ್ಣ? ಆಡಿಷನ್ ಎಲ್ಲಿ ನಡೀತಿದೆ ಗೊತ್ತಿಲ್ವಾ? ಅವ್ರಿಗೊಂದು ಫೋನ್ ಮಾಡ್ತೀನಿ. ಹಲೋ ಅಲ್ಲ ಸರ್, ನೀವು ಯಾವ ಕಲರ್ ಶರ್ಟ್ ಹಾಕಿದ್ದೀರಾ? ನಾನು ಹಾ ಕೆಂಪು ಕಲರ್ ಹಾಕೊಂಡಿದ್ದೀನಿ. ಕೆಂಪು? ಹಾ ಕಾಕಿ ಹಾಕೊಂಡಿದ್ದೀನಿ. ಓ ಸರ್, ನೀವೇನಾ? ಕಳ್ಳ ಒಬ್ರೇ ನಿಂತಿದ್ದಾರೆ, ಏನು ಗೊತ್ತಿಲ್ದಂಗೆ. ಹಾ ಕಾಕಿ ತಲೆ ಮೇಲೆ ಒಂದು ಟೋಪಿ ಐತ್ ನೋಡು. ಓ ಪಕ್ಕದಲ್ಲಿ ನಿಂತಿದ್ದಾನೆ ಕಳ್ಳ. ಅವ್ನು ಕಳ್ಳ ಅಲ್ಲ, ಅವ್ರು ಪೊಲೀಸು. ಅಯ್ಯೋ ಪೊಲೀಸಾ? ಮಾಮ ಹೊಡಿಬೇಡ. ಅಲ್ಲೇನು ಹೊಡ್ಸ್ಕತ್ತಿದ್ಯಾ? ಆ ಕಡೆಗೆ ಹೋಗು. ಓ ಸರ್, ಇಲ್ಲಿದ್ದೀರಾ? ಅಯ್ಯೋ ಸರ್. ಜೋಪಾನ. ಈಗ ತಾನೇ ನಾನು ಹೆಂಡತಿ ಕಳ್ಸಿದ್ದೀನಿ, ನೀನ್ ಮೈ ಮೇಲೆ ಬಿದ್ದು ಸಾಯಿಸ್ಕಿಸ್ಬಿಟ್ಟಿಯ. ಸರ್ ನನಗ್ ಮಾಡಿ ಆಶೀರ್ವಾದ ಮಾಡಿ ಸರ್. ಸರ್ ಒಂದ್ ಕ್ಷಣ ಬಾಯಿಗೆ ಬಂದ್ಬಿಟ್ಟಿತ್ತಲ್ಲ ಸರ್. ಆಶೀರ್ವಾದ ಸರ್. ಆಶೀರ್ವಾದ ತಗ ಎಲ್ಲಿ ತಗತಾ ಇದೀಯಾ? ಸೊಂಟದಲ್ಲಿ ಸರ್. ಸೊಂಟದಲ್ಲಿ ತಗೊಂಡ್ರೆ ಟಾಪಾಗಿ ಹೋಗ್ಬಿಡ್ತೀಯ. ಹಾ ಸರ್. ಏನಕ್ಕೆ ಬಂದೆ? ಸರ್ ನಾನು ಆಡಿಷನ್ ಕೊಡ್ಲಿಕ್ಕೆ ಸರ್. ಆಡಿಷನ್ ಕೊಡಕ್ಕೆ? ಏನ್ ನಿನ್ನ ಹೆಸರು? ಸರ್ ನನ್ನ ಹೆಸರು ಹರಿತಾ. ಎಲ್ಲೂ ಅರ್ದಿಲ್ವಲ್ಲ ಸರ್. ನನ್ನ ಹೆಸರು ಹರಿತಾ. ನಿನ್ನ ಹೆಸರೇ? ಹಾ ಸರ್. ಅಲ್ಲ, ಎಲ್ಲ ರಕ್ಷಿತಾ ಸವಿತಾ ಅಂತ ಇಟ್ಕೊಂಡ್ರಿ, ಇವಳೇನು ಹರಿತಾ ಅಂತ ಇಟ್ಕೊಂಡು. ಅಮ್ಮ ಹರಿತಾ, ತುಂಬಾ ಚೆನ್ನಾಗಿದ್ರಿ ನಿನ್ನ ಹೆಸರು. ಟಚ್ ಮಾಡಬೇಡಿ. ಓ ಏನ್ ನಿಮ್ಮ ಅಮ್ಮನ ಹೆಸರು? ಸರ್ ನಮ್ಮ ಅಮ್ಮನ ಹೆಸರು ಗಂಗಮ್ಮ. ಗಂಗಮ್ಮ. ಸರ್. ನಿಮ್ಮ ಅಪ್ಪನ ಹೆಸರು? ಗಂಗಾಧರ. ಏನು? ಗಂಗಾಧರ. ಲೇ, ಅದು ಗಂಗಾಧರ ಅಲ್ಲ, ಗಂಗಾಧರ. ಮಾಮ ಅಪ್ಪ ನಂದನಿಂದ. ನಿಂದೆ ಅಪ್ಪ, ನಿಂತ್ಕೋ. ಹಾಗಾದ್ರೆ ಗಂಗಾಧರ. ನಿನ್ ತಮ್ಮನ ಹೆಸರು? ಗೆಂಗೊಣ್ಣಿ. ಏನ? ಗೆಂಗೊಣ್ಣಿ. ಲೇ, ಫುಲ್ ಕನ್ಫ್ಯೂಸ್ ಆಯ್ತೈತಲ್ಲ ಸರ್. ಯಾವ ಹೆಸರು ಕೇಳಿದ್ರು ಗೇ ಸೇರಿಸ್ಕಟ್ಟೆ ಮಾತಾಡ್ತಾವಳಲ್ಲ. ಅಮ್ಮ ನನಗೊಂದು ಡೌಟು. ಏನ್ ಸರ್? ನೀನು ಅಪ್ಪನ ಅಮ್ಮನ? ಅಪ್ಪ ಅಮ್ಮ. ಅಪ್ಪ ಅಮ್ಮ ಅಲ್ಲ, ಅಪ್ಪನ ಅಮ್ಮನ ಅಂತ. ಮಿಕ್ಸು. ನೀನ್ ನೋಡ್ದಾಗ್ಲೇ ಗೊತ್ತಾಯ್ತು ಸೂಪರ್ ಮಿಕ್ಸ್ ಅಂತ. ಸರ್ ಓಡಿಲ್ಲ 6. ಅಯ್ಯೋ, ನಿನ್ನ ಫೇವರೇಟ್ ಸಿನಿಮಾ? ಸರ್ ನನ್ನ ಫೇವರೇಟ್ ಸಿನಿಮಾ ಮುಂಗೇರು ಮಳೆ. ಲೇ ಏನ್ ಹೇಳ? ಮುಂಗೇರು ಮಳೆ. ಕೊಡ್ದಾರ್ದಂಗೆ ಮುಂಗಾರು ಮಳೆ. ಸರ್ ನಾನು ನೋಡಿದ್ದು ಮುಂಗೇರು ಮಳೆ. ಅಮ್ಮ, ಯೋಗರಾಜ್ ಭಟ್ರ ಹತ್ರ ಏನಾದ್ರು ಎದುರುಗಡೆ ಸಿಗಾಕೊಂಬಿಟ್ರೆ ವಾಡೋದು ನೀರಿಗೆ ಹಚ್ಬಿಡ್ತಾರೆ ಅಷ್ಟೇ ನಿನ್ನ. ಚೆನ್ನಾಗೇ ಹೊಡಿಯಕ್ ಬತ್ತಾ ಇದೆಯಾ? ಇರ್ಲಿ. ಸರ್
ನೀನ್ ಯಾವ ಪೇಸ್ಟ್ ಯೂಸ್ ಮಾಡ್ತೀಯಾ? ಸರ್ ನಾನು ಯೂಸ್ ಮಾಡೋ ಪೇಸ್ಟ್ ಕೋಲ್ಗೇಟ್. ಯಾವ ಪದ ಕೇಳಿದ್ರು ಗೇನೇ ಮುಂದಕ್ಕೆ ಹೋಗ್ತೈತಲ್ಲ ಸರ್. ಲೇ ನಿನಗೊಂದು ಡೈಲಾಗ್ ಕೊಡ್ತೀನಿ, ಹಾ ಸರ್. ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ ಸರ್. ಓಕೆನಾ? ಓಕೆ ಸರ್. ತಂದೆ ತಲೆಗೊಡಿತಾರೆ. ಹೊಡಿಲಿ. ಆ? ಏಯ್! ಹೇಯ್. ತಂದೆ ತಲೆಗೊಡಿತಾರೆ, ಹಾ ಏಟ್ರು ಕೈಗೊಡಿತಾರೆ, ಹಾ ತಾಯಿ ಬೆನ್ಗೊಡಿತಾರೆ. ಓಕೆ. ಹೌದು, ಹಾ. ಎದೆಗೆ ಹೊಡಿಯೋದು. ಓಕೆ ಸರ್ ಹೇಳ್ತೀನಿ. ಹಾ ತಂದೆ ಹೊಡಿತಾರೆ, ತಾಯಿ ಬೆನ್ನಿಗೆ ಹೊಡಿತಾರೆ, ಮೇಷ್ಟ್ರು ಕೈ ಹೊಡಿತಾರೆ, ಆದ್ರೆ ಬಹದ್ದೂರ್ ಹೆದೆಗೆ ಹೊಡೆಯೋದು. ಎಲ್ಗೊಡಿಯೋದು? ಹೆದೆಗೆ ಹೊಡೆಯೋದು. ಅಯ್ಯೋ ನೀನು ಲೇ, ಎದೆ ಇಲ್ಲಲ್ಲ ಇರೋದು, ಮತ್ತೇನದ್ ಮುಖನ? ಮುಖ ಇದು. ಇದಕ್ಕಿಂತ ಇದೇ ಚೆನ್ನಾಗಿರೋದು. ಲೇ ಎಲ್ಲ ಎಡವಟ್ ಮಾಡಿ ಸಾಯ್ತಾ ಇದೆಯಲ್ಲ. ನಾನು ಆಡಿಷನ್ ಮಾಡಬೇಕು ನೋಡಮ್ಮ, ನಿನ್ನಂತವ್ರಿಗೆಲ್ಲ ಸ್ವಲ್ಪ ಒತ್ತು ಬಿಟ್ಕೊಂಡು ಬಾ. ಓಕೆ ಸರ್. ಆದ್ರೂ ನೀನ್ ನೋಡ್ತಿದ್ರೆ ಒಂದು ಡೈಲಾಗ್ ಹೇಳ್ಕೊಡ್ಬೇಕು ಅನಿಸ್ತೈತಿ. ಯಾವ್ದು ಸರ್? ಈ ಡೈಲಾಗ್ ನಾ ಕರೆಕ್ಟ್ ಆಗಿದ್ರೆ ನಿನ್ನ ಆಡಿಷನ್ ಸೆಲೆಕ್ಟ್ ಮಾಡ್ಕೊಬಿಡ್ತೀನಿ. ಓಕೆ ಸರ್. ಓಕೆ. ಓಕೆನಾ? ಓಕೆ ಸರ್. ಮುತ್ತು ರತ್ನದಿಂದ ಕಂಗೊಳಿಸುತ್ತಿರುವ ಆ ಮಾಧವನ ಅರಮನೆ. ಹೇಳು. ಮುತ್ತು. ಅಯ್ಯೋ ನಿನ್ನ ಆ ಮುತ್ತಲ್ಲ, ಮತ್ತೆ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ಆ ಮಾಧವನ ಅರಮನೆ. ಅಲ್ಲೋರ್ಗೆ ಯಾಕೆ ಹೋಗ್ತೀಯಾ? ಇಲ್ಲೇದೆ ನನ್ನ ಮನೆ, ಬಾ ಹೋಗುವ. ಲೇ ಅದು ಡೈಲಾಗ್ ಕಣೋ ನಾಯಿ. ಡೈಲಾಗ? ಹಾ. ಸಾರಿ ಸರ್, ನಂಗೆ ಗೊತ್ತಾಗಲ್ಲ. ಗೊತ್ತಾಗಲ್ವಾ? ಇನ್ನೊಂದ್ಸರಿ ಕೊಡ್ತೀನಿ, ಕರೆಕ್ಟ್ ಹೇಳು. ಓಕೆ. ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ಆ ಮಾಧವನ ಅರಮನೆ. ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ಆ ನನ್ನ ಮಾವನ ಅರಮನೆ. ಲೇ ಮಾವನ ಅರಮನೆ ಅಲ್ಲ, ಮಾಧವನ ಅರಮನೆ. ಹೊಡಿತೀನಿ ನಿನ್ಗೆ. ಏನ್ ಇಷ್ಟೊಂದು ಸೈಲೆಂಟ್ ಆಗಿ ಹೊಡಿತೀನಿ ಅಂತ ಅವಳೆ. ಹೊಡೆದ್ರು ಹೇಳಕ್ಕಾಗಲ್ಲ. ಲೇ ನೋಡೋ, ಇದು ಲಾಸ್ಟ್ ಡೈಲಾಗ್ ಕೊಡ್ತೀನಿ, ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ ಸರ್. ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ಆ ಮಾಧವನ ಅರಮನೆ. ಸರ್ ಒಂಚೂರು ಕಟ್ ಮಾಡಿ. ಆ? ಕಟ್ ಮಾಡಿ, ಉದ್ದಾಯ್ತು. ಹೌದಾ? ಮುತ್ತು ರತ್ನಗಳಿಂದ ಕಟ್ ಮಾಡಿ ಸರ್, ಉದ್ದಾಯ್ತು. ಮುತ್ತು ಕಟ್ ಮಾಡಿ, ಉದ್ದಾಯ್ತು. ಮುತ್ತು ಕಟ್ಟು ಮೋ ಕಟ್ಟು ಮೋ ಕಟ್. ಇಲ್ಕ್ ಮಾಡಕ್ ನಿಮ್ಮ ಅವ್ನ್ ಕ್ವಾಣೆ ಐತೆ ಇಲ್ಲಿ. ಕಟ್ 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 ಅಂತ ಹೊಡೆದು ಸಾಯಿಸ್ಬಿಡ್ತೀನಿ ಹಂಗೆ. ಸೈಡಲ್ಲಿ ಕುಂತ್ಕೋ. ಓಕೆ. ಒಳ್ಳೆ ಕ್ಯಾರೆಕ್ಟರ್ ಆಗ್ತೀನಿ, ಸ್ವಲ್ಪ ಹೊತ್ತಿರು. ಮಾಮ 10 ರೂಪಾಯಿ ದೇರೆ. 10 ರೂಪಾಯ? ಸೈಡಲ್ಲಿರಪ್ಪ. ಏನ್ ಸರ್, ಮೊದಲನೇ ಕ್ಯಾಂಡಿಡೇಟ್ ಹಿಂಗ್ ಶಾಕ್ ಕೊಡ್ತೈತೆ, ಇನ್ನು ಮುಂದೆ ಏನೇನಾಯ್ತೋ ಏನೋ. ಏ ಬೇಡ, ಸುಸೈಡ್ ಮಾಡ್ತಾವ್ರೆ ಅಲ್ಲಿ ಬಸ್ ಮೇಲಿಂದ. ಬೇಡ ಬಾಯ್ಸ್, ಬೇಡ. ಏನ್ ಮಾಡ್ತಾವ್ರೆ? ಇಲ್ಲಿದ್ದೀನಿ, ಬೇಡ. ಅವ್ರು ಸುಸೈಡ್ ಮಾಡ್ತಾವ್ರೆ ಸರ್. ಯಾರು? ಅಲ್ಲಿ ಮೇಲೆ 3 ಜನ ಹುಡುಗರು. ಅವ್ರ ಸೀನ್ ಮುಗ್ದು ವಾಪಸ್ ಮನೆಗೆ ಹೋಯ್ತವ್ರೆ. ಹೌದಾ? ನಿಂದು ಮುಗಿಸ್ಕೊಂಡು ಹೋಗಿ ಅಂತ ಸೈಡಲ್ಲಿ ಕುಂತ್ಕ. 10 ರೂಪಾಯಿ ದೇರೆ ಮಾಮ. ಅಯ್ಯೋ, ಮಾತೆತ್ತಿದ್ರೆ 10 ರೂಪಾಯಿ ದೇರಿ ಅಂತೇಳಿ ಸೈಡಲ್ಲಿ ನಾವು. ಅಪ್ಪ ನೆಕ್ಸ್ಟ್ ಇನ್ಯಾವ ಕ್ಯಾಂಡಿಡೇಟ್ ಬರುತ್ತೋ ಏನೋ. ಮ್ಯೂಸಿಕ್. 7ವರೆಗೆ ತುಟಿ ಒಣಗತ್ತೆ, ಏನು ಮಾಡೋಣ? ಹಾಳು ಎಣ್ಣೆ ಚಟ ಬಿಡಬೇಕು, ಕಮ್ಮಿ ಕುಡಿಯೋಣ. ಎಣ್ಣೆ ಬಿಡೋದಕ್ಕೆ ಇಟ್ಟಿರುವ ಪಾರ್ಟಿ ಇದು, ಬನ್ನಿ ಎಣ್ಣೆ ಬಿಡೋಣ. ನಾಳೆಯಿಂದ ನಾವು ಬಾಟ್ಲಾಣೆ ಕುಡಿಯೋದಿಲ್ಲ, ಇಂದು ಫುಲ್ಲು ಕುಡಿಯೋಣ. ಫ್ರೆಂಡ್ಸ್ ಎಲ್ಲ ಕೈ ಹಾಕಿ ಜೋಡಿಸ್ರೋ ಟೇಬಲ್. ಓಪನ್ ದ ಬಾಟಲ್, ಟಲ್ 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 ಟಲ್. ಓಪನ್ ದ ಬಾಟಲ್, ಟಲ್ ಟಲ್ ಟಲ್. ಓಪನ್ ದ ಬಾಟಲ್, ಟಲ್ 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 ಟಲ್. ಓಪನ್ ದ ಬಾಟಲ್, ಟಲ್ ಟಲ್ ಟಲ್. ಅಲ್ಲ ಯಾರು ನೀನು? ಜನಾರ್ದನಣ್ಣ, ಆ? ಜನಾರ್ದನಣ್ಣ. ಹ್ಯಾಪಿ ಬರ್ತ್ಡೇ ಜನಾರ್ದನಣ್ಣನ್ ಬರ್ತ್ಡೇ. ಓಡ್ಬೇಕು, ನಿಮ್ಮ ನೋಡ್ಬೇಕು, ನಿಮ್ಮ ನೋಡ್ಲೇಬೇಕು. ಮಾಮ ನನ್ನ ನೋಡು. ಏನ್ ನೋಡಿದ್ರದೆ? ಹೇ ನೀವಾ? ಅಂದ್ರೆ ನೀವಿಬ್ರು?
ಏನಿಲ್ಲ ಏನಿಲ್ಲ ಏನೂ ಇಲ್ಲ ನಿನ್ನ ಹತ್ರ. ಇದ್ದೆ ಏನು ಕೇಳ್ಬೇಡ. ಹೋಗ ಕಡಿಕೆ. ಏನಾಯ್ತು? ಯಾರು ಹೊಂದಿ ನಾ ಸ್ಟೇಜ್ ಮೇಲೆ ಬಿಟ್ಬಿಟ್ಟಿದಾರೆ. ನನ್ ಮಗ್ಳು. ಹ್ಮ್ ಏಯ್ ಏಯ್ ನಾನೇ ಡೈರೆಕ್ಟರ್ ಇಲ್ಲಿ. ನೀನು ಡೈರೆಕ್ಟ್ರು. ಯಾಕೆ? ಅಯ್ಯೋ ಕಣ್ಣೆಲ್ಲಿದೆ ಮೂಗೆಲ್ಲಿದೆ ಒಂದು ಗೊತ್ತಾಗ್ತಿಲ್ಲ. ನೀ ಯಾವ ಸಿನಿಮಾ ಡೈರೆಕ್ಟ್ರು ಹೋಗಲೇ. ಲೇ ಏಯ್ ಯಾಕೆ ಹಿಂಗ್ ಓಡ್ತಿದ್ದೀನಿ ನಿಂತ್ಕೋ. ಅಯ್ಯೋ ಜನಾರ್ದನ್ ಅಣ್ಣ ಇಲ್ಲೆಲ್ಲೋ ಆಡಿಷನ್ ತಗೊಳ್ತಾರೆ ಹೋಗು ಅಂದ್ರು. ಇಲ್ಲಿ ನೋಡಿದ್ರೆ ಯಾರು ತಗೊಳ್ಳಾರ. ಏಯ್ ಏಯ್ ಯಾಕ ಏಯ್ ಯಾಕ ಆಡಿಷನ್ ತಗೋತಾರ ನಾನೇ. ಸರ್ ಇವ್ರೆ ಆಡಿಷನ್ ತಗೋತಿರೋದು. ನೀ ಹೆಣ್ಣ ಗಂಡ. ಲೇ ಯಾಕ್ರೋ ಈಗ ಹೊಟ್ಟೆ ಉರ್ಚೆ ಸಾಯಿಸ್ತಾ ಇದ್ದೀರಾ? ಏ ಯಾರೋ ನೀನು? ಏಯ್ ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಕುಂತ್ಕೊಳ್ಳಿ. ಹೇಳ ನಿನ್ ಹೆಸ್ರೇನೋ? ಕುಂತ್ಕೊಳ್ಳಿ ಈಗ ಕಟ್ಕೊಳ್ಳೋಣ ಬಾ. ನಿಮ್ಮ ಹೆಸರೇನಣ್ಣ? ಕುಂತ್ಕೊಳ್ಳಿ. ಎಷ್ಟೊತ್ತರು ಸ್ಟೇಜ್ ಬಕ್ಕಂಗ್ ಕುಂತ್ಕೊಳಕ್ ಆಯ್ತದ? ಏ ಮಕ ಹೊಡ್ಬಿಡ್ತೀನಿ. ನನ್ನ ಹೆಸರೇ ಕುಂತ್ಕೊಳ್ಳಿ. ನಿನ್ನ ಹೆಸರೇ ಕುಂತ್ಕೊಳ್ಳಿನ? ಲೇ ಕಂದ ನಿಮ್ಮ ಅಪ್ಪನ ಹೆಸರೇನು? ಬರ್ಕೊಳ್ಳಿ. ಏಯ್ ಬರ್ಕೊ ಬಾಯಿಲಿ ತಿರಿಕ. ಹಾ ಹೇಳ ಬರ್ಕತಿದ್ದೀನಿ ಹೇಳ. ಬರ್ಕೊಳ್ಳಿ ಬರ್ಕತಿದ್ದೀನಿ ಹೇಳ. ಬರ್ಕೊಳ್ಳಿ. ಏನ್ ಇವಳು ನೈಟಿ ಅರ್ದ್ಬಿಟ್ಟು ಬರ್ಕೊಳಕ್ ಆಯ್ತದ? ನಮ್ಮ ಅಪ್ಪ ಹೆಸರೇ ಬರ್ಕೊಳ್ಳಿ. ನಿಮ್ಮ ಅಪ್ಪನ ಹೆಸರೇ ಬರ್ಕೊಳ್ಳಿನ? ನಿಮ್ಮ ಅವನ ಹೆಸರೇನು? ಮಲ್ಕೊಳ್ಳಿ. ಮಲಿಕ್. ನಿನ್ ಜೊತೆ ಆಗಲ್ಲ. ಏಯ್ ನೋ. ಏಯ್ ಹೇಳ ನಿಮ್ಮ ಅವನ ಹೆಸರೇನ? ಮಲ್ಕೊಳ್ಳಿ. ಏಯ್ ಒಬ್ನೇ ಮಲಿಕಳಕ್ ಬೇಜಾರಾಯ್ತದ. ಏನೋ ನಿಮ್ಮ ಅವನ ಹೆಸರು? ಜಾಸ್ತಿ ಒದ್ದು ಬಿಡ್ತೀನಿ. ನಮ್ಮ ಅವನ ಹೆಸರೇ ಮಲ್ಕೊಳ್ಳಿ. ನಿಮ್ಮ ಅವನ ಹೆಸರು ಮಲ್ಕಳಿನ? ನಿಮ್ಮ ಊರ್ ಯಾವ್ದು? ಬಕ್ಕಳಿ. ಊರ ಹೆಸರು ಬಕ್ಕಳಿ. ಸರ್ ನಮ್ಮೂರ ಹೆಸರೇನು ಗೊತ್ತಾ? ನಿಮ್ಮೂರ ಹೆಸರೇನು? ಹರ್ಕೊಳ್ಳಿ. ನಮ್ಮೂರ ಹೆಸರು ಯಾವ್ದು ಹೇಳು? ಯಾವ್ದು? ಉಣ್ಣುಸ್ಕಳಿ. ಯಾಕ ಲೇ ಬೆಳಗಿಂದ ನಾನು ಸಿನಿಮಾ ಮಾಡಕ್ ಆರ್ಟಿಸ್ಟ್ ಸಿಗ್ತಲ್ವ ಅಂತ ಸಾಯ್ತಾ ಇದ್ದೀನಿ. ಇಲ್ಲಿ ಬಂದು ತಲೆ ತಿಂತಾ ಇದ್ದೀರಾ. ನಿನ್ನಂತ ಕುಡುಕ್ ನನ್ನ ಮಗನಿಗೆ ಇಲ್ಲಿ ಅವಕಾಶ ಎಲ್ಲ ಒಯ್ತಾ ಇರು. ಏನ ಕುಡುಕ ಕುಡುಕ ಅಂದ? ನಾನೊಬ್ನೇ ಬಂದಿಲ್ಲಮ್ಮ. ಮತ್ತೆ ನಮ್ಮ ಸಂಘದವ್ರು ಅಲ್ಲಲ್ಲ ಕೂತ್ಕೊಂಡಿದ್ದಾರೆ. ಸಂಘದವ್ರೇ ರೊಚ್ಚಿಗೇಳ್ಬೇಡಿ. ಏನೋ ಬರೋದ್ಕಿನ್ ಮುಂಚೆನೆ ಸಂಘ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊ ಬಂದಿದೀಯಾ? ಅವ್ರದ್ದು ಒಬ್ಬರದಲ್ಲ, ನನ್ ಸಂಘದವ್ರಿದ್ದೀರಾ? ಯಾರಿಲ್ವಾ? ನಿನ್ ಸಂಘ ಕೇಳ್ಬೇಡ. ಎಲ್ಲ ಟಾಪ್ ಮೇಲೆ ಕೂತ್ಕೊಂಡ್ ಹೋಯ್ತವ್ರ ಕಡೆ ಸೈಡ್ಗೆ ಹೋಗು. ಲೇ ಹೊಡೆದ್ರು ಮಕ್ಕಂಗೆ ನಿನ್ಗೆ. ಸಂಘದವ್ರೇ ಕೈ ಎತ್ತವನೆ ಕೆಳಗ್ ನೀವೇ ನೋಡ್ಕೊಳ್ಳಿ. ಬಾರಿ ಸಂಘ ದೊಡ್ಡದಾಗ ಕಟ್ಬಿಟ್ಟಿದ್ಯಾ ನೋಡ. ಇಲ್ಲಿ ನೀನು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂದ್ರೆ ನಿನಗೊಂದಷ್ಟು ಪ್ರಶ್ನೆ ಕೇಳ್ತೀನಿ. ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನಿನಗೆ ಅವಕಾಶ ಕಣ. ಓಕೆನಾ? ಮೊದಲನೇ ಪ್ರಶ್ನೆ, ಗಂಡ ಬೇರುಂಡ ಅಂದ್ರೇನು? ಸಂಘದವ್ರೆ ಎಂತ ಪ್ರಶ್ನೆ ಕೇಳ್ಬಿಟ್ಟ. ನಾನು ಸಂಘದವ್ರಿಗೆ ಕೇಳ್ತಿಲ್ಲ, ನಿನಗೆ ಕೇಳಿರೋದು ಹೇಳು. ನಮ್ದು ಅವ್ರದ್ದು ಸಂಬಂಧ ದೊಡ್ಡದು ಕಣು. ಲೇ ನಿಮ್ ಸಂಬಂಧ ಅಲ್ಲಿ ವಿಚಾರಿಸ್ಕೊಳ್ಳೋ, ಇಲ್ಲಿ ಹೇಳ. ಗಂಡ ಬೇರುಂಡ ಎಂದರೆ ಗಂಡ ಹೆಂಡತಿ ಜೊತೆ ಜಗಳ ಆಡಿಕೊಂಡು ಬೇರೆಯವರ ಮನೆಯಲ್ಲಿ ಉಂಡರೆ ಅದು ಗಂಡ ಬೇರುಂಡ. ಕರೆಕ್ಟ್. ಏಯ್ ಎರಡನೇ ಪ್ರಶ್ನೆಗಾರ ಕರೆಕ್ಟಾಗಿ ಉತ್ತರ ಕೊಡು. ಕೈ ಇಳಿಸು ಸಂಘದವ್ರೆ. ಓ ಮಾತೆತ್ತಿದ್ರೆ ಸಂಘ ದೊಡ್ಡ ಮಟ್ಟಕ್ಕೆ ಬೆಳೀತೈತೆ ಸಾ. ಇರ್ಲಿ, ಡೋರ್ ಡೆಲಿವರಿ ಅಂದ್ರೆ ಏನು? ಎಂತ ಪ್ರಶ್ನೆ ಇಲ್ಲೆಲ್ಲ ಕೇಳ್ತೀಯಲ್ಲೋ. ಏಕೆ? ಡೋರ್ ಡೆಲಿವರಿ ಎಂದರೆ ಬಸರಿಯಾದ ಹೆಂಗಸು ಹೆರಿಗೆ ನೋವನ್ನು ತಾಳಲಾರದೆ ಡೋರಲ್ಲೇ ಡೆಲಿವರಿ ಆದರೆ ಅದು ಡೋರ್ ಡೆಲಿವರಿ. ಏನ್ ನಗಾಡ್ತೀಯೋ? ನಗಾಡ್ತಿಲ್ಲ ಕಡೆ ಅಳ್ತಾ ಇದ್ದೀನಿ. ನಿನ್ನ ಮುಖದಲ್ಲಿ ಏನು ಗೊತ್ತಾಗ್ತಿಲ್ಲ ಹೋಗತ್ಲೆಗೆ. ಮೂರನೇ ಪ್ರಶ್ನೆ, ಮೂಲ ವಸ್ತುಗಳು ಅಂದ್ರೇನು? ಮೂಲ ವಸ್ತುಗಳು ಎಂದರೆ ಮೂಲೆಯಲ್ಲಿರುವ ವಸ್ತುಗಳು. ಫಾರ್ ಎಕ್ಸಾಂಪಲ್ ಚಪ್ಪಲಿ, ಪೊರಕೆ, ನೀನ್ ಯೂಸ್ಲೆಸ್ ಫೆಲೋ. ಎಟ್ಲಾಸ್ಟ್ ತಲೆ ಕಡ್ದು ಬಿಡ್ತೀನಿ ಹೆಂಗೆ ನಿನ್ಗೆ. ಹೋಗು, ನಿನ್ನಂತ ನನ್ಗೆ ಅವಕಾಶ ಇಲ್ಲ, ಹೋಯ್ತಾರು. ಸಂಘದವ್ರೆ ಮಾತೆತ್ತಿದ್ರೆ ಸಂಘ ಜೋರ್ ಆಯ್ತೈತೆ.
ಇರ್ಲಿ ಸಂಘದವ್ರು ಓ ಚೇರೆ ಎತ್ಕೊಬತ್ತವನಲ್ಲ ಅವನು ಬೇಡ ಬೇಡ ರುಚಿಗೆ ಅಪ್ಪ ನಿಮ್ ಸಂಘ ಭಾರಿ ಹೈಲೈಟ್ ಆಯ್ತೈತೆ ಅವ್ರ ಸಂಘದವರು ಚೇರ್ ಎಚ್ತಾರೆ. ನಿನ್ ಸಂಘದವ್ರು ನಿನ್ ಸಂಘದವ್ರು ಏನು ಎತ್ತದ್ ಬೇಡಮ್ಮ ಸುಮ್ಕಿದ್ಬಿಟ್ರೆ ಅಟ್ಟೆ ಸಾಕು. ಲೈ ಸ್ಟಡಿಯಾಗಿ ನಿಂತ್ಕೊ. ಇದೇನು ಇದು ಬಾಡಿ ಕರೆಕ್ಟಾಗಿ ಈ ಕಡೆ ನಿಂತ್ಕೊ. ಲೇ ಏಯ್ ಯಾಕ ಸಂಘದವ್ರೆ ಲೇ ಹೀರೋ ಅಂದ್ರೆ ಸ್ಟ್ಯಾಂಡರ್ಡ್ ಆಗಿ ಹಿಂಗ್ ನಿಂತ್ಕೋಬೇಕಣ ಹಿಂಗೆ. ಅವ್ರಿಗೆ ಗ್ರಿಪ್ಪಿಗೆ ನೀ ಹೆಣ್ಣ ಗಂಡ ಲೇ ಇಬ್ರು ಆಗಿ ನಿಂತ್ಕೊಳ್ತೀರ ಆಂಗಲ್ ನನ್ನ ಕೈಲಿ ನೋಡಕ್ ಆಯ್ತಲ್ಲ. ಲೇ ನೋಡ ಹೀರೋ ಅಂದ್ರೆ ಒಂದು ನಡಿಗೆ ಇರ್ತದೆ ಹೀರೋ ಆಯ್ತಾ. ಒಂದು ನಡಿಗೆಲಿ ಹಂಗೆ ಒಂದು ಆಕ್ಷನ್ ಅಲ್ಲಿ ಬಂದ್ಬಿಡು. ಓಕೆ ಆಕ್ಷನ್. ಟಿಂಕ್ ಚಿಕ್ಕನು ಟಿಂಕ್ ಚಿಕ್ಕನು ಟಿಂಕ್ ಚಿಕ್ಕನು ಟಿಂಕ್ ಟ್ರಂಕ್ ಟಿಂಕ್ ಚಿಕ್ಕನು ಟಿಂಕ್ ಚಿಕ್ಕನು ಟಿಂಕ್ ಚಿಕ್ಕನು ಟಿಂಕ್. ಶಿಶಿ ಏನ್ ಮಾಡ್ತಾ ಇದೀಯಾ? ಫೈಟ್ ಹಾ ಐ ಆಮ್ ಫೈಟ್ ಫೈಟು ಕರೆಕ್ಟ ನಿಂತ್ ಕರೆಕ್ಟ್ ಕಲಿ. ಸರ್ ಆಕ್ಚುಲಿ ಅವ್ರು ಮ್ಯಾಜಿಕ್ ಮಾಡ್ತಾರೆ ಸರ್. ಮ್ಯಾಜಿಕ್ ಮ್ಯಾಜಿಕ್ ಮಾಡೋದಕ್ಕಿಂತ ಮುಂಚೆ ಇನ್ನೆರಡು ಪ್ರಶ್ನೆ ಐತೆ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡು. ಇನ್ನು ಎರಡು. ಲಾಸ್ಟ್ ಸೈಕ್ಲೋನ್ ಅಂದ್ರೆ ಏನು? ಸೈಕ್ಲೋನ್ ಎಂದರೆ ಸೈಕಲ್ ಮೇಲೆ ಲೋನ್ ಮಾಡುವವನೇ ಸೈಕ್ಲೋನ್. ಕೊನೆ ಪ್ರಶ್ನೆ ಚಂಡಮಾರುತ ಅಂದ್ರೇನು? ಚಂಡನ್ನು ಮಾರುವವನೇ ಚಂಡಮಾರುತ. ಸಖತ್ತಾಗಿದೆ ಸಖತ್ತಾಗಿದೆ. ಲೇ ಏನೇನೋ ಹೇಳಿ ಸಾಯ್ತಾವನಲ್ಲೋ. ಸಾರಿ ಸಾಯ್ತಾವನಲ್ಲೇ. ನಾನನ್ 3 ಪ್ರಶ್ನೆ ಕೇಳ್ತೀನಿ. ಹೇಳು. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಪ್ರಶ್ನೆ ಕೇಳ್ತಾವ. ನೀನ್ ಇವಾಗ ನಗಾಡ್ತಿದ್ಯಾ ಅಳ್ತಿದ್ಯಾ? ನಗ್ತಾ ಇದ್ದೀನಿ. ಅಯ್ಯೋ ನಿನ್ ಮುಕ್ಳು ಏನು ಗೊತ್ತಾಗಲ್ಲ ಹೋಗಲ್ಲ. ಲೇ ಹುಲಿ. ಹುಲಿ ಇದು ನಿನ್ನೆ ಹುಟ್ಟಿದ ಮಗುಗೂ ಗೊತ್ತು ಹುಲಿ ಅಂತೇಳಿ. ಅದು ಗಂಡುಲಿನ ಹೆಣ್ಣುಲಿನ? ಅಯ್ಯೋ ನಿನ್ನ. ಲೈ ಅದು ಗಂಡುಲಿನ ಹೆಣ್ಣುಲಿನ? ಅಯ್ಯೋ ನಂದೇ ನನಗೆ ಕನ್ಫರ್ಮ್ ಇಲ್ಲ, ಎಲ್ಲಿಂದ ಹೇಳಿ ನಾನು. ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಕೇಳು. ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ಈ ನನ್ ಮಗನ್ಗೆ ನವಿಲು ಅಂದ್ಬಿಟ್ರೆ ಗಂಡ ಹೆಣ್ಣ ಅಂತ ಕೇಳ್ತಾನೆ. ಅದಕ್ಕೆ ಒಂದ್ ಮಾಸ್ಟರ್ ಪ್ಲಾನ್ ಮಾಡಿದೀನಿ ನೋಡಿಗ. ಗಂಡು ನವಿಲು. ನನಗೆ ಗಂಡು ಹೆಣ್ಣು ಇಂಪಾರ್ಟೆಂಟ್ ಅಲ್ಲ. ಮತ್ತೆ ಫಾರೆಸ್ಟ್ ಅಲ್ಲಿರೋದಾ ಝೂ ಅಲ್ಲಿರೋದಾ? ಲೇ ಇವನೇನೋ ತಲೆ ಗುಳ ಬಿಟ್ಟು ಸಾಯಿಸ್ತಾವನೆ. ಮನೆ ಪ್ರಶ್ನೆ ಕೇಳ. ಕೇಳು. ಬಳ್ಳಾರಿಯಿಂದ ಗಂಗಾವತಿ ಹತ್ರನ ಚಂದ್ರಲೋಕ ದೂರನ? ಲೇ ಗಂಗಾವತಿ ದೂರ ಕಣ. ಏನ ಗಂಗಾವತಿ ದೂರ? ಹಂಗಾದ್ರೆ ಚಂದ್ರಲೋಕ ನಿಂಗೆ ತುಂಬಾ ಹತ್ರ ಏನೋ. ಆಯ್ತು ಬಿಡು, ನಾನು ಇಲ್ಲಿಂದ ಬಸ್ಸಾಗ ಹೋಗಿ ಗಂಗಾವತಿ ತೋರಿಸ್ತೀನಿ. ನೀನ್ ಅದೇ ಬಸ್ಸಲ್ಲಿ ಚಂದ್ರಲೋಕಕ್ಕೆ ಹೋಗಿ ಚಂದ್ರನ್ ತೋರ್ಸು. ಹೆವಿ ಬ್ರಿಲಿಯಂಟ್. ತೆಗೆದು ಪುಟ್ಟ ಅಂದ್ರಂಗೆ. ಸಂಘದವ್ರಿ ಲೇ ನಿಮ್ಮ ಆಡಿಷನ್ ನಾನು ಸೆಲೆಕ್ಟ್. ಅಮ್ಮ ನೀನ್ 100% ಸೆಲೆಕ್ಟ್ ಆಯ್ತಾ? ಸೈಡ್ ಅಲ್ಲಿ ರಾಮ. ನಾನು ಸಾಂಗ್ ಆಡ್ತೀನಿ. ಸಾಂಗು ಚಪ್ಪಳೆ ಬರ್ಲಿ ಅಣ್ಣ ಸಾಂಗ್ ಆಡ್ತಾರಂತೆ. ಸೂಪರ್ ಸೂಪರ್. ನಾನು ಅರಬಿಕ್ ಆಡ್ತೀನಿ. ಅರಬಿಕ್ 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 ಕನ್ನಡನೇ ಬರಲ್ಲ, ಅರಬಿಕ್ಕು. ಸಂಘದವ್ರಿ ಇರಿಟೇಟ್ ಮಾಡ್ತಿದ್ದಾನೆ. ಲೇ ಹೇಳಿ ಸಾಯೋ ನಾಯಿ. ಅರಬಿಕ್ ಬಂದು ಬಂದು ಸೈಡಿಗೆ ಹೋಗ್ತೀಯಲ್ಲೋ. ಎಲ್ಲಿ ಬಾ ಎಲ್ಲಿ ಬಾ. ಇದ್ರಲ್ಲಿ ನೀ ಹೆಣ್ಣು ಗಂಡ? ನೀನ್ ಹೆಣ್ಣ ಗಂಡ? ಚೂರ್ ಡೌಟ್ ಇದೆ ಸರ್. ಸೈಡ್ ಹೋಗತ್ತಗೆ. ನೀ ಬೇಡ ಬಿಡು. ಅರೇಬಿಕ್ ಸಾಂಗ್ ನಾನ್ ಗಂಡೆ. ಹಿಂಗ್ ಗೊತ್ತಾಯ್ತು ಬಿಡು. ಶುರು ಮಾಡಿ ಸರ್. ಕಂಠ ಶುದ್ಧಿ ಸರಿಯಾಗಿ ಶುದ್ಧಿ ಮಾಡ್ಕೊ, ಅಡಿಲ್ ಶುದ್ಧಿ ಆಗ್ಬಿಡುತ್ತು. ಅಣ್ಣೊಂಚೂರು ವಾಲ್ಯೂಮ್ ಕೊಡಿ. ಯಾರಿದ್ದೀ ನೋಡಿ ಕೇಳಿಸ್ತಿಲ್ಲ. ವಾಲ್ಯೂಮ್ ಕೊಡಿ ಮಾಮ. ಅಣ್ಣೊಂಚೂರು ಜೋರಾಗಿ ಅಡಿ ಕೇಳಿಸ್ತಿಲ್ಲ. ಅಣ್ಣೊಂಚೂರು ವಾಲ್ಯೂಮ್ ಕೊಡಿ. ಆ ಮೈಕರ್ ಒಂಚೂರು ವಾಲ್ಯೂಮ್ ಜಾಸ್ತಿ ಮಾಡ್ರಪ್ಪ. ಲೇ ಲೇ ಏನೋ ಮಾಡ್ತಿದ್ಯಾ? ನಾನು ಅರಬಿಕ್ ಸೌದಿ ಅರೇಬಿಯಾದಲ್ಲಿ ಆಡಿದ್ದು. ಇಲ್ಲಿ ಕೇಳಲ್ಲ.
ಇಷ್ಟೊತ್ತವರೆಗೂ ನೀನ್ ಸೌದಿ ಅರೇಬಿಯಾದಲ್ಲಿ ಆಡ್ತಾ ಇದ್ದ? ಅಯ್ಯೋ ನನ್- ಸಂಘದವ್ರೆ ಓ ನಾನು ಏ, ಜಾದು ನೋಡ. ಮಾಡ್ತೀನಿ ಈಗ ಹಾ? ಜಾದು ಜಾದು ಏನ್ ಜಾದು ಮಾಡ್ತೀಯಾ? ಮೈ ಕಿಡ್ಕ ಹಾ ಹಾ ಈ ಬೆರಳನ್ನು ನಾನು ಇಲ್ಲಿ ತರ್ತೇನೆ. ಆ ಬೇಡ ಅಲ್ಲಿ ತೊತ್ತೀಯ ತಗೋಬ ನೋಡೋಣ. ಈ ಬೆರಳನ್ನು ನಾನು ಇಲ್ಲಿ ತರ್ತೇನೆ. ಹಾ ಆಬ್ರಕಡಾಬ್ರಾ ಅಲ್ಲೇ ಬಿಟ್ಟು ನೋಡು ಬೇರೆ ಈ ಕಡೆ. ಸೂಪರ್. ಅದ್ಭುತವಾದ ಮ್ಯಾಜಿಕ್ಗೆ 1000 ರೂಪಾಯಿ ಕಾಯ್ತವ್ರೆ. ನಿನ್ನ ಇನ್ನೊಂದು ಮ್ಯಾಜಿಕ್ ಏನು ಹಿಡ್ಕ. ಸರ್ ಏನ್ ಮಾಡ್ತಿದ್ದೀರಾ? 3 ಬಾಲ್ ಆಡಿಸ್ತಿದ್ದೀನಿ. ಬಾಲ್ ಕಾಣಿಸ್ತಿಲ್ಲ. ಅದೇ ಜಾದು. ಯಾಕ್ರೋ ಈಗ ತಲೆ ತಿಂತ ಇದೀರ ನೋಡ. ನೆಕ್ಸ್ಟ್ ಇನ್ನೊಂದು ಸಿನಿಮಾಕ್ ನೀನ್ ಹಾಕತ್ತೀನಿ, ಈಗ ಹೋಗು. ಅಲ್ಲ ನಾ ಡ್ಯಾನ್ಸ್ ಎಲ್ಲ ಮಾಡ್ತೀನಿ. ಡ್ಯಾನ್ಸ್ ಮಾಡ್ತೀಯಾ? ಹಾ. ಲೇ ನಿನ್ನಂತನ್ ಬೇಕಾಗಿತ್ತು ಕಣ, ಬಾರ. ಏ, ಸರ್ ಈಗ ಒಂದು ಅರ್ಥ ಸಿಕ್ತು. ಕೈಯೆಲ್ಲ ಮೈ ಮೇಲೆ ಹಾಕ್ಬಿಡಪ್ಪ. ಓ ನಮ್ ಸಂಘದವರೆಲ್ಲ ಬೇಜಾರಾಗ್ತಾರೆ. ಸಂಗರ್ ಬಾರಿ ದೊಡ್ಡದಾಗೆ ಐತೆ. ಒಂದ್ ಸಾಂಗ್ ಹಾಕಪ್ಪ. ಅಲ್ಲಿ ನಮ್ಮ ಮಾತೃಭಾಷೆ ಕನ್ನಡವು ಯಾಕೋ ಏಕದಮ್ಮು ವಿಕಾಯ್ತದೆ. 2 ಪೆಕ್ಕಲ್ಲಿ ಹುಡುಗಿರ ಜೊತೆ ವಾಟ್ಸಾಪ್ ಅಲ್ಲಿ ನಾಟಿ ಇಂಗ್ಲಿಷ್ ಸ್ಟಾರ್ಟ್ ಆಯ್ತದೆ. ಈ ಬಿಗ್ನಾಸಿ ಬಾಯಾಗೆ ಬಾಯಿಗೆ ಮಣ್ಣು ಹಾಕ ಸೊತೆ ಕಾಯಿ ಚಿನ್ನಣ ಆ ಮೂಲೆಯಲ್ಲಿ ನಿಂತಿರುವ ಹುಡುಗಿರ. ಏನ್ ಕೇಳ್ತಿದ್ದಲ್ಲ ಕೊನೆಯಲ್ಲಿ? ಅದು ನಮ್ ಸಂಘದ ಅಧ್ಯಕ್ಷರು ಅಲ್ಲಿ ನಿಂತಿದ್ರು. ಹಾ ಅದು ತೊಟ್ಟಿಗೆ ಹೋಗ್ಬಿಟ್ಟೆ ನಾನು. 30 ಕೇಳ್ದ. ಹಾ. ಸೂಪರ್. ನಮ್ ಸುದೀಪ್ ಅಣ್ಣ ಸಾಂಗ್ ಸಕ್ಕದಾಗಿತ್ತು. ಹಾ. ನಮ್ ಡಿ ಬಾಸ್ ಒಂದ್ ಸಾಂಗ್ ಡ್ಯಾನ್ಸ್ ಮಾಡ್ಬೇಕಲ್ಲ. ಮಾಡ್ತೀನಿ. ಆ? ನಮ್ ಡಿ ಬಾಸ್ ಒಂದ್ ಸಾಂಗ್ ಹಾಕಪ್ಪ. ಥೈಲ್ಯಾಂಡು ಗಾಡಿ ಹತ್ತಿ ಬಂತೊಂದು ಕಲಾಕೃತಿ, ಸರ್ವಾಂಗ ನರಂ ಐತಿ, ಸೌಂದರ್ಯ ಗರಂ ಐತಿ, ಹೈ ಕ್ಲಾಸು ಹಂಸ ನಡಿಗೆ, ಹಲ್ಲಂಡೆ ವಂಶ ಬೆಳಗಿ, ಸುತ್ತಳತಿ ಮೊಸರು ಗಡಿಗೆ, ಸವಿನಂತಿ ಕೇಳ ಹುಡುಗಿ, ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಕ್ ಇಟ್ ಪುಷ್ಪವತಿ, ಶೇಕ್ ಇಟ್ ಪುಷ್ಪವತಿ. ಅಣ್ಣ ಡಿ ಬಾಸ್ ಸಾಂಗು ಅದೇ ಸ್ಟೆಪ್ ಮಾಡ್ತಾ ಇದೆಯಲ್ಲೋ. ಅದು ಏನ್ ಮಾಡಿದ್ರು ನನ್ನ ಮನ್ಸಲ್ಲೇ ಹೋಯ್ತು. ಸಾರಿ ಸಾರಿ ಸರ್, ಸಾರಿ. ನಿಲ್ಲ ಈ ನನ್ನ ಮಗನಿಗೆ ಈ ತರ ಫಾಸ್ಟ್ ಬಿಟ್ ಕೊಟ್ರಲ್ವ ಹಿಂಗ್ ಮಾಡೋದು. ಹೌದು. ಒಂದ್ ಪ್ಯಾಥೋ ಸಾಂಗ್ ಕೊಟ್ಬಿಡೋಣ. ಓಕೆ ಓಕೆ. ನೋಡ ಒಂದ್ ಪ್ಯಾಥೋ ಸಾಂಗ್ ಡ್ಯಾನ್ಸ್ ಮಾಡಿ ತೋರ್ಸ್ಬೇಕಣ್ಣ. ಓಕೆನಾ? ಒಂದ್ ಪ್ಯಾಥೋ ಮ್ಯೂಸಿಕ್ ಹಾಕಮ್ಮ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ, ಆಟೋ ಲಾರಿ ಹಿಂದೆ ಬರೆದೋನೆ ತತ್ವಜ್ಞಾನಿ ಅಂತ ತಿಳಿಬೇಡ. ನಿಲ್ಸ ಪ್ಯಾಥೋ ಸಾಂಗ್ ಕೊಟ್ರು ಅದೇ ಬೆಲ್ಲ ತಗೊಂಡ್ 90 ಕೇಳ್ತಾ ಇದೀಯಲ್ಲ. ಸಾರಿ ಸರ್, ಸಂಘದವರೆಲ್ಲ ಕಡೆ ಇದ್ರಲ್ಲ ಸರ್. ಈ ನನ್ನ ಮಗನ್ಗೆ ಒಂದು ಭಕ್ತಿಗೀತೆ ಡ್ಯಾನ್ಸ್ ಮಾಡಿ ತೋರ್ಸು. ಹ್ಞೂ ಸರ್. ಒಂದ್ ಭಕ್ತಿಗೀತೆ ಹಾಕಮ್ಮ. ನಾಯಿ ನನ್ನ ಮಗಳೇ ಭಕ್ತಿ ಗೀತೆ ಸಾಂಗ್ ಹಾಕಿದ್ರು ಅದೇ 90 ಕೇಳ್ತಾ ಇದೆಯಲ್ಲ. ನಿನ್ನ ಲೈ ಕೊನೆದಾಗ ಒಂದು ರೊಮ್ಯಾಂಟಿಕ್ ಸಾಂಗ್ ಕೊಡ್ತೀನಿ ಕಣ. ಏನು ರೊಮ್ಯಾಂಟಿಕ್? ಡ್ಯಾನ್ಸ್ ಅಷ್ಟೇ, ರೊಮ್ಯಾನ್ಸ್ಗೆ ಹೋಗುವಂತಲ್ಲ ಹೇಳ್ತಾ ಇರೋದು. ನೋಡ ಇವಳೇ ನಿಂಗೆ ಹೀರೋಯಿನು. ಅಯ್ಯೋ ನೀನ್ ಹೆಣ್ಣಗೊಂಡ ಅದ್ ಮನೆಗೆ ಹೋಗುವಾಗ ಕೊಡ್ತಾನೆ. ಈಗ ಈ ಸಾಂಗ್ ಪ್ರೂವ್ ಮಾಡಿ ತೋರ್ಸು. ಮ್ಯೂಸಿಕ್. ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ ಲವ್ವಲ್ಲಿ ಬಿದ್ದೆ, ಲವ್ವಲ್ಲಿ ಬಿದ್ದೆ, ಗೆದ್ದೆ ಗೆದ್ದೆ ಬಾಯ್ ಫ್ರೆಂಡ್ ಅನ್ನ ಕಿಸಲ್ಲಿ ಗೆದ್ದೆ, ಕಿಸಲ್ಲಿ ಗೆದ್ದೆ,
ಸ್ಟಾಪ್ ಮಾಡು. ಲವ್ ರೊಮ್ಯಾಂಟಿಕ್ ಸಾಂಗ್ ಹಾಕಿದ್ರು ಅದೇ 90 ಕೇಳ್ತಾ ಇದೆಯಲ್ಲ ನಾಯಿ. ಆಹಾ ಈ ನನ್ನ ಮಗ ಏನ್ ಮಾಡಿದ್ರು ಸಂಘದವ್ರದಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಐತೆ. ಅವನ್ ಚೇರ್ ಎತ್ಕೊಂಡೆ ಬರ್ತಾವನೆ ನೋಡ. ನಿನಗೆ ಮುಂದಿನ ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ, ಅಲ್ಲಿವರೆಗೂ ಆರಾಮಾಗಿ ಮನೆ ಕಂದಪ್ಪ. ಯಾಕೆ? ನನಗೆ ಜನಾರ್ದನ್ ಅಣ್ಣನ ಮನೇಲಿ ತುಂಬಾ ಕೆಲಸ ಇದೆ. ಟೈಮ್ ಪಾಸಿಗೆ ಅಂತ ಬಂದ್ರೆ ಒಳ್ಳೆ ಟೈಮ್ ಪಾಸ್ ಕೊಟ್ಟ. ಮಾಮ 10 ರೂಪಾಯಿ ದೇರೆ. ಅಯ್ಯೋ ನಿನ್ 10 ರೂಪಾಯಿಗೋಸಿ ಬೆಂಕಿ ಹಾಕ. ಅಲ್ಲ ಕಾರಣ ಏರಣ ಇದು ಭಾರಿ ಕಷ್ಟ. ಇಂಥರೇನಾದ್ರು ಒಂದು 10 ಜನ ಸಿಕ್ಬಿಟ್ರೆ ಸಿನಿಮಾನೂ ಇಲ್ಲ ಏನೂ ಇಲ್ಲ, ಸೀದಾ ಮನೆಗೆ ಹೋಗ್ಬೇಕಾಯ್ತದೆ. ಇನ್ನು ಆಡಿಷನ್ ಬೇಡ ಏನು ಬೇಡ, ಡೈರೆಕ್ಟ್ ಮನೆನೇ. ಬರ್ಲಾ? ಬಾಯ್, ಥ್ಯಾಂಕ್ ಯು, ನಮಸ್ಕಾರ. ಬಂದ್ರಾ? ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ನಮ್ಮ ತುಕಾಲಿ ಸಂತೋಷ್, ಸೂರಜ್, ಮಾನಸ ಹಾಗೂ ಸೂರ್ಯ ಅವರಿಗೆ.